ಇವತ್ತು ಮಕ್ಕಳನ್ನು ಬೆಳೆಸೋದ್ರ ಬಗ್ಗೆ ಡಿಫ್ರೆಂಟ್ ಆ್ಯಂಗಲಲ್ಲಿ ನೋಡೋಣ. ಏನಾಗುತ್ತೆ ಅಂದರೆ, ನನಗೆ ಒಬ್ಬ ರಿಲೇಟಿವ್ಸ್ ಹೇಳ್ತಾ ಇದ್ರು, ಅಯ್ಯೋ ಹಬ್ಬ ಆದರೂ ಯಾಕೆ ಬರುತ್ತೋ ಅಂತ ಅನಿಸ್ತಾ ಇರುತ್ತಪ್ಪ. ಮನೆ ಕ್ಲೀನ್ ಮಾಡ್ಕೋಬೇಕು, ಡೆಕೋರೇಷನ್ ಮಾಡಬೇಕು, ಅಡುಗೆ ಎಲ್ಲ ಪ್ರಿಪೇರ್ ಮಾಡಬೇಕು, ಪ್ರಸಾದಕ್ಕೆ ಸ್ವೀಟ್ಸ್ ಎಲ್ಲ ಪ್ರಿಪೇರ್ ಮಾಡಬೇಕು, ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಅಷ್ಟಾದಮೇಲೆ ಗೆಸ್ಟ್ಸ್ ಬಂದರೆ ಮಾತಾಡ್ಸೋದಕ್ಕೆ ಸಹ ಟೈಮ್ ಇರಲ್ಲ. ಯಾಕೆ ಬರುತ್ತೋ ಅನಿಸುತ್ತಪ್ಪ, ಮನೆಯಲ್ಲಿ ಯಾಕೆ ಹೆಣ್ಮಕ್ಳಿಲ್ಲ ಅಂತ ಫೀಲ್ ಮಾಡ್ಕೋತಾ ಇರ್ತೀನಿ ಅಂತ. ಏನು ಕನೆಕ್ಷನ್ ಅಂತನಾ ಹೇಳ್ತೀನಿ ನೋಡಿ. ಮನೆಯಲ್ಲಿ ಹೆಣ್ಮಕ್ಳಿಲ್ಲ ಅಂತ ಅವ್ರು ಬೇಜಾರು ಮಾಡ್ಕೋತಾ ಇದ್ರು. ಹೆಣ್ಮಕ್ಳಿದ್ರೆ ಅವ್ರ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾಯಿದ್ರು, ಮನೆಯಲ್ಲಿರೋ ಗಂಡು ಮಕ್ಳು ಹೆಲ್ಪ್ ಮಾಡ್ತಾ ಇಲ್ಲ ಅಂತ ಅವ್ರು ತಲೆಬಿಸಿ. ಇನ್ನೊಂದು ಕಡೆ ಏನಾಯಿತು ಅಂದರೆ, ಒಂದು ದಿವಸ ಸಡನ್ನಾಗಿ ನಮ್ಮಮ್ಮ ನನಗೆ ಫೋನ್ ಮಾಡಿದರು ತುಂಬ ಎಕ್ಸೈಟಾಗಿ. ಏನಾಯ್ತಂದರೆ, ಅವರೊಂದು ಕಡೆ ಫಂಕ್ಷನ್ಗೆ ಪೂಜೆಗೆ ಹೋಗಿದ್ರಂತೆ. ಅಲ್ಲಿ 2 ಜನ ಗಂಡು ಮಕ್ಕಳು, ಪೂಜೆ ಅಂದರೆ ಏನೋ ಅಭಿಷೇಕ ಇತ್ತು, ಅಲ್ಲೆಲ್ಲ ನೀರು ಚೆಲ್ಲಿರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಒರೆಸಿ ಪಟ 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 ಅಂತ ರಂಗೋಲಿ ಹಾಕಿದ್ರಂತೆ. ಮನೆಯೆಲ್ಲ ಗುಡಿಸ್ಬಿಟ್ಟು ಎಲೆ ಎಲ್ಲ ಇಟ್ಟು ಊಟಕ್ಕೆಲ್ಲ ರೆಡಿ ಮಾಡಿದ್ರಂತೆ. ಅದಕ್ಕೆ ಅವ್ರು ಎಕ್ಸೈಟ್ ಆಗಿದ್ರು, ಅವ್ರ ಮನೆಯಲ್ಲಿ ಗಂಡು ಮಕ್ಕಳು ಎಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ಗೊತ್ತಾ ಅಂತ ತುಂಬ ಎಕ್ಸೈಟ್ಮೆಂಟಲ್ಲಿ ಫೋನ್ ಮಾಡಿದರು. 2 ಸಿಚುವೇಶನನ್ನು ನೋಡಿದ್ರಿ. ಯಾಕೆ ನಾವು ಹೆಣ್ಮಕ್ಳನ್ನು ಮನೆ ಕೆಲಸಗಳಿಗೆ ರೆಡಿ ಮಾಡ್ತೀವಿ, ಯಾಕೆ ನಾವು ಗಂಡು ಮಕ್ಕಳನ್ನ ಅದಕ್ಕೆಲ್ಲ ಇನ್ವಾಲ್ವೇ ಮಾಡ್ಕೊಳ್ಳೋದಿಲ್ಲ? ಗಂಡು ಮಕ್ಕಳಿಗೆ ಸೂಕ್ಷ್ಮತೆ ಇರೋದಿಲ್ಲ ಅಂತನಾ? ಸೂಕ್ಷ್ಮತೆ ಕಲಿಸಿದ್ರೆ ತಾನೇ ಬರಬೇಕು. ನಾವು ಕಲಿಸ್ಲೇ ಇಲ್ಲ ಅಂದರೆ ಬರುತ್ತಾ? ಇನ್ನೊಂದು ಕಡೆ ಏನಾಯ್ತು ಗೊತ್ತಾ, ತಾಯಿಗೆ ಹುಷಾರಿರಲಿಲ್ಲ, ಅದಕ್ಕೆ ತೆಂಗಿನಕಾಯಿ ತುರಿಯೋದಕ್ಕೆ ಆಗ್ತಾ ಇರಲಿಲ್ಲ ಕೂತ್ಕೊಂಡು. ಅದಕ್ಕೆ ಒಂದು ಗಂಡು ಹುಡುಗ ಒಂದು 20-21 ಇಯರ್ಸು ಹೆಲ್ಪ್ ಮಾಡಲಾ ಅಂತ ಅಮ್ಮನಿಗೆ ಕೇಳಿದರೆ, ಅಮ್ಮ ಅಷ್ಟೊಂದು ನರಳ್ತಾ ಇದ್ರೂ ಬೇಡ ಬಿಡು ಮಗ, ನಾನು ಮಾಡ್ಕೋತೀನಿ ಅಂತ ಅಂದರು. ಅಂದರೆ ನಾವು ಎಷ್ಟೊಂದು ಮನಸ್ಥಿತಿಯನ್ನು ರಿಸ್ಟ್ರಿಕ್ಟ್ ಮಾಡಿಟ್ಕೊಂಡಿದ್ದೀವಿ ನೋಡಿ ಅಲ್ವಾ. ಹೆಲ್ಪ್ ತೊಗೊಳ್ಳೋದ್ರಲ್ಲಿ ಪ್ರಾಬ್ಲಮ್ ಇತ್ತಾ? ಅಲ್ಲ, ಯಾಕಂದರೆ ಅವನು ಮಗ ಅಲ್ಲ, ಮಗಳಲ್ವಲ್ಲ. ಅದಕ್ಕೆ ನೋಡ್ರಿ, ಕೆಲಸಕ್ಕೆ ಜೆಂಡರ್ ಇರಲ್ಲ. ಇವಾಗ ನೋಡಿ, ನಮ್ಮ ಮನೆ ಮಕ್ಕಳನ್ನು ಗಂಡು ಮಕ್ಕಳು ಬರ್ತಾರೋ ಹೆಣ್ಮಕ್ಳು ಬರ್ತಾರೋ ಅಂತ ನಾವು ಡಿಸೈಡ್ ಮಾಡ್ತೀವ, ಚೂಸ್ ಮಾಡ್ತೀವ. ಆದರೆ ಕೆಲಸವನ್ನು ಟೀಚ್ ಮಾಡುವಾಗ ಯಾಕೆ ನಾವು ಚೂಸ್ ಮಾಡ್ತೀವಿ? ಅಲ್ಲ, ಇವಾಗ ಮನೆಯಲ್ಲಿ ಗಂಡು ಮಕ್ಕಳಿದ್ರೆ ಅಲ್ಲ ಓದ್ಕೊಳ್ಳಿ ಅಂತ ಸುಮ್ಮನೆ ಅದೇ ಅಂತ ನಾವು ಜಸ್ಟಿಫಿಕೇಷನ್ ಕೊಟ್ಕೋತೀವಿ. ಡಿಸ್ಟರ್ಬ್ ಮಾಡೋದು ಯಾಕೆ ಮನೆ ಕೆಲಸಕ್ಕೆ ಅಂತ ನಾನು ನನ್ನ ಮಗನನ್ನು ಕರಿತಾ ಇರಲಿಲ್ಲ ಅಂತ ನಾವು ಜಸ್ಟಿಫಿಕೇಷನ್ ಕೊಡ್ತೀವಿ. ಆದರೆ ಹೆಣ್ಮಕ್ಳಿದ್ರೆ ನೀವು ಕರಿತಾ ಇರಲಿಲ್ವಾ? ಮನೆ ಕೆಲಸ ಹೇಳ್ಕೊಡ್ತಾ ಇರಲಿಲ್ವಾ? ಮುಂದೆ ಬೇಕಾಗುತ್ತೆ ಅಂತ ಕಲಿಸ್ತಾ ಇರಲಿಲ್ವಾ? ಯಾಕೆ ಈ ಥರ ಡಿಫ್ರೆನ್ಸ್ ಮಾಡ್ತೀವಿ? ಬದುಕೋದಿಕ್ಕೆ ಕೆಲವೊಂದು ಕೆಲಸಗಳು ಎಲ್ಲರಿಗೂ ಬೇಕಾಗುತ್ತೆ. ಕಲ್ತಿಟ್ಕೊಂಡಿರೋದ್ರಲ್ಲಿ ತಪ್ಪೇನಿದೆ? ಸೂಕ್ಷ್ಮವಾಗಿ ಮಾಡೋ ಕೆಲಸ ಮಾಡೋದಕ್ಕೆ ಬರಲ್ಲ ಅಂತ ಆದರೆ ಸೂಕ್ಷ್ಮವಾಗಿ ಮಾಡೋದು ಬೇಡ ಬಿಡಿ, ಹೇಗೆ ಬರುತ್ತೋ ಹಾಗೆ ಮಾಡ್ತಾರೆ. 4 ಸಲ ಮಾಡಾದ್ಮೇಲೆ ಅದಕ್ಕೆಷ್ಟು ಸೂಕ್ಷ್ಮತೆ ಬೇಕೋ ಅಷ್ಟರಲ್ಲಿ ಮಾಡ್ತಾರೆ. ಇವಾಗ ನಾವು ಹೆಣ್ಮಕ್ಳನ್ನು ಮನೆಯಲ್ಲಿ ಕೆಲಸಗಳಿಗೆ ಇನ್ವಾಲ್ವ್ ಮಾಡ್ಕೊಂಡಿಲ್ಲ ಅಂತ ಆದರೆ ಅವ್ರಿಗೂ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಆದರೆ ನಾವು ಇನ್ವಾಲ್ವ್ ಮಾಡ್ಕೊಂಡಿದ್ರಿಂದ ಅವ್ರಿಗೆ ಬರುತ್ತೆ ಅಲ್ವಾ. ನಾವು ಏನು ಕಲಿಸ್ತೀವೋ, ನೀವು ನಿಮ್ಮ ಮಗುಗೆ ABCD ಹೇಳ್ಕೊಟ್ರೆ ಅದು ABCD ಕಲಿಯುತ್ತೆ, ಅ ಆ ಇ ಈ ಹೇಳ್ಕೊಟ್ರೆ ಅದು ಆ ಇ ಕಲಿಯುತ್ತೆ, ಕನ್ನಡ ಹೇಳ್ಕೊಟ್ರೆ ಕನ್ನಡ, ಇಂಗ್ಲೀಷ್ ಹೇಳ್ಕೊಟ್ರೆ ಇಂಗ್ಲೀಷು, ಹಿಂದಿ ಹೇಳ್ಕೊಟ್ರೆ ಹಿಂದಿ, ಏನು ಹೇಳ್ಕೊಡ್ತೀರೋ ಅದನ್ನು ಕಲಿಯುತ್ತೆ. ಕಲಿಸದೇ ಇರೋರು ತಪ್ಪ ಇಲ್ಲ ಕಲಿದೇ ಇರೋರು ತಪ್ಪ? ಆಮೇಲೆ ಕೂತ್ಕೊಂಡು ಬೇಜಾರು ಮಾಡ್ಕೊಳ್ಳೋದಕ್ಕೆ ಅಲ್ವಾ. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಹೊಟ್ಟೆಗೆ ಬೇಕು, ಊಟ ಮಾಡಬೇಕು, ತಿಂಡಿ ತಿನ್ನಬೇಕು, ಮನೆ ನೀಟಾಗಿ ಇಟ್ಕೋಬೇಕು, ಶಿಸ್ತಾಗಿ ಇಟ್ಕೋಬೇಕು. ಇದನ್ನೆಲ್ಲ ಬೇಸಿಕ್ ಥಿಂಗ್ಸನ್ನು ಯಾವುದೇ ಜೆಂಡರ್ ಇದ್ರೂ, ಯಾಕಂದರೆ ಜೆಂಡರ್ನ ನಾವು ಚೂಸ್ ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಬರೋದಿಲ್ವಲ್ಲ, ಮಕ್ಕಳು ಬರ್ತಾರೆ ತಾನೆ. ಆ ಬಂದಿರೋ ಮಕ್ಕಳಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನ ಹೇಳ್ಕೊಡ್ಬೇಕಲ್ಲ. ಅದನ್ನು ಬಿಟ್ಬಿಟ್ಟು ಗಂಡು ಮಕ್ಕಳು ಅಂತ ಹೇಳ್ಕೊಡ್ದಿರಾ ಹೆಣ್ಮಕ್ಳು ಅಂತ ಹೇಳ್ಕೊಟ್ಬಿಟ್ಟು ಆಮೇಲೆ ಅಯ್ಯೋ ನನಗೆ ಗಂಡು ಮಕ್ಕಳಿದಾರಮ್ಮ ಹೆಣ್ಮಕ್ಳಿಲ್ಲ, ಯಾಕೆ ಹಬ್ಬ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ, ಯಾರು ಹೆಲ್ಪ್ ಮಾಡೋರಿಲ್ಲ ಮನೇಲಿ ಅಂತ ಬೇಜಾರು ಮಾಡಿಕೊಂಡ್ರೆ ತಪ್ಪು ಯಾರದ್ದು? ಕಲಿಸದೇ ಇರೋರ್ದ ಕಲಿದೇ ಇರೋರ್ದ? ಕಲಿಸಿದ್ರೆ ಕಲ್ತ್ಕೋತಿದ್ರಲ್ಲ. 1 ಸಲ ಬೇಡ ಅನ್ಬೋದು, ಡಿನೈ ಮಾಡ್ಬೋದು, 2 ಸಲ ಬೇಡ ಅನ್ಬೋದು. ಆದರೆ ಡಿಫ್ರೆನ್ಸ್ ಗೊತ್ತಾಗಲ್ವಲ್ಲ ಅವ್ರಿಗೆ. ನಾನು ಯಾಕೆ ಕಲಿಬಾರ್ದು, ನಾನು ಯಾಕೆ ಕಲಿಬೇಕು ಅನ್ನೋ ಡಿಫ್ರೆನ್ಸ್ ಗೊತ್ತಾಗಲ್ಲ. ನೀವು ಕಾಮನ್ನಾಗಿ ಎಲ್ಲ ಕೆಲಸಕ್ಕೂ ಇನ್ವಾಲ್ವ್ ಮಾಡಿಕೊಂಡ್ರೆ ನಿಧಾನಕ್ಕೆ ಅದೇ ಇಂಪ್ರೂವ್ಮೆಂಟ್ ಆಗಿಬಿಡುತ್ತೆ. ನನ್ನ ಮಗ ಚಪಾತಿ ಮಾಡ್ತಾನೆ ನನ್ನ ಜೊತೆ ಕೂತ್ಕೊಂಡು, ಅದು ಹೇಗಿರುತ್ತೆ ಗೊತ್ತಾ? ಅದು ಆಸ್ಟ್ರೇಲಿಯಾ ಅಥವಾ ಆಫ್ರಿಕಾ, ಇಂಡಿಯಾ ಈ ಥರ ಇರುತ್ತೆ. ಇರಲಿ ಬಿಡ್ರಿ, ಏನು ಪ್ರಾಬ್ಲಮ್ಮು? ತಿನ್ನೋದಕ್ಕೆ ಟೇಸ್ಟ್ ಚೇಂಜ್ ಆಗುತ್ತಾ? ಆಗೋದಿಲ್ವಲ್ಲ, ಮಾಡ್ಕೊಂಡು ಹೋಗ್ಲಿ ಬಿಡ್ರಿ. ಅದಕ್ಕೆ ಅದನ್ನು ಸ್ವಲ್ಪ ಸರಿಯಾಗಿ ಒಂದೇ ಕಡೆ ಥಿಕ್ನೆಸ್ಸು ಒಂದೇ ಕಡೆ ತೆಳ್ಳಗೆ ಆ ಥರ ಬರಲ್ಲ ಅವನಿಗಿನ್ನು, ಒಟ್ಟು ಮಾಡಿಬಿಡ್ತಾನೆ. ಆ ಥರ ಮಾಡಿದಾಗ ಅದನ್ನಷ್ಟೇ ಸರಿ ಮಾಡೋದು. ಅದು ಯಾವ ಆಕಾರದಲ್ಲಿದೆಯೋ ಅದೇ ಆಕಾರದಲ್ಲಿ ಬೇಯಿಸ್ಬಿಡೋದು. ಆವಾಗ
ಈಸಿ ಆಗುತ್ತೆ. ಯಾರಿಗೆ? ನನಗೂ ಅವನಿಗೂ. ಮುಂದೊಂದು ದಿನ ಚಪಾತಿ ಮಾಡ್ಕೋಬೇಕು ಅಂತ ಅಂದಾಗ ಆವಾಗ ಅಲ್ಲಿ ಅಯ್ಯೋ ಹೋಟೆಲ್ಗೆ ಹೋಗಬೇಕು, ಅಯ್ಯೋ ಅಮ್ಮನೇ ಇರಬೇಕು ಅಂತ ಇರೋದಿಲ್ಲ ರೂಲ್ಸು. ಅವನಿಗೆ ಬೇಕಂದಾಗ ಅವ್ನು ಮಾಡ್ಕೊಂಡು ತಿನ್ನೋದಕ್ಕೆ ಬರುತ್ತೆ. ಬರಲ್ಲ ಅಂತ ಅಂದ್ಕೊಳ್ಳೋ ಕೆಲಸ ಇಲ್ಲ. ಆವಾಗ ಕಲ್ತ್ಕೊಳ್ಳೋದಕ್ಕಾಗಲ್ಲ ಅಂತನ, ಆವಾಗ ಕಲ್ತ್ಕೊಳ್ಳಲ್ಲ ರೀ ಯಾರೂ. ಯಾಕಂದರೆ ಅದನ್ನು ನಾನು ಮಾಡಬಾರ್ದು ಅಂತ ತಲೆನಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಆವಾಗ ಕಲ್ತ್ಕೊಳ್ಳೋದಕ್ಕೆ ಹೋಗಲ್ಲ. ಇನ್ಸ್ಟ್ಯಾಡ್ ಬುಡ್ದಿಂದನೇ ಇದು ನನ್ನ ಕೆಲಸ ನಿನ್ನ ಕೆಲಸ ಅಂತೆಲ್ಲ ಡಿಸ್ಟಿಂಕ್ಷನ್ ಇಲ್ಲ ಅಂತ ಹೇಳಿಬಿಟ್ರೆ ಕಲ್ತ್ಕೊಂಡ್ಬಿಡ್ತಾರೆ ಈಸಿಯಾಗಿ. ಯಾವಾಗ ನಾವು ಡಿಸ್ಟಿಂಕ್ಷನ್ ಮಾಡಿ ಹೇಳ್ತೀವೋ ಇದು ನಿಂದಲ್ಲ ಹೋಗು ಅಂತ, ಆವಾಗ ಕಲ್ತ್ಕೊಳ್ಳಲ್ಲ. ಎಲ್ಲರೂ ಮಾಡ್ಬೋದು ಅಂತ ಯಾವಾಗ ಮಾಡ್ತೀವೋ ಆವಾಗ ಇನ್ವಾಲ್ವ್ ಆಗ್ತಾರೆ ಅಲ್ವಾ. ಇವಾಗೇನು ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋ ಡಿಫ್ರೆನ್ಸ್ ಇಲ್ಲ. ಎಲ್ಲರೂ ಹೊರಗಡೆ ಹೋಗ್ತೀವಿ, ಎಲ್ಲರೂ ಹೊರಗಡೆ ಕೆಲಸ ಮಾಡ್ತೀವಿ, ಎಲ್ಲರೂ ಮನೆ ಕೆಲಸ ಮಾಡಲೇಬೇಕಾಗುತ್ತೆ. ಹೆಣ್ಮಕ್ಳು ಮಾತ್ರ ಮಾಡೋದು ಅಂತ ಆದರೆ ಎಷ್ಟು ಟೆರಿಫೈಯಿಂಗ್ ಆಗಿರುತ್ತೆ ಅದು. ಮನೆಯನ್ನು ರೆಸ್ಪಾನ್ಸಿಬಿಲಿಟೀಸ್ನ ನೋಡ್ಕೊಳ್ಳೋದು ಅಂತ ನಿಮಗೂ ಡೈಲಿ ಲೈಫಲ್ಲಿ ಗೊತ್ತು ಅಲ್ವಾ. ಬರೀ ಮನೆ ಕೆಲಸಗಳನ್ನು ಹೆಣ್ಮಕ್ಳ ಮೇಲೆ ಬಿಡೋದು ಸರಿಯಾಗಿರೋದಿಲ್ಲ. ಅದಕ್ಕೆ ನಮ್ಮ ಮನೇಲಿರೋ ಗಂಡು ಮಕ್ಳಿಗೂ ಎಲ್ಲ ಕೆಲಸನೂ ನಿಭಾಯಿಸೋದಕ್ಕೆ ಹೇಳ್ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ಇವತ್ತಿನ ನಮ್ಮ ಲೈಫೂ, ಮುಂದಿನ ನಮ್ಮ ಲೈಫೂ, ಮುಂದಿನ ಅವ್ರ ಲೈಫೂ ಎಲ್ಲನೂ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಮಾಡಬೇಕಾಗಿರೋದು ಒಂದೇ ಒಂದು ಇಂಪಾರ್ಟೆಂಟ್ ಕೆಲಸ ಏನಂದರೆ ಇವತ್ತಿಗೆ ಅವ್ರಿಗೆಲ್ಲನೂ ಹೇಳ್ಕೊಟ್ಕೊಂಡು ಹೋಗೋದು ಅಷ್ಟೇ. ವೆರಿ ಸಿಂಪಲ್. ನೀವು ಟ್ರೈ ಮಾಡಿ ನೋಡ್ತೀರಾ?